ಕಂಪ್ಲಿಯಲ್ಲಿ ಓಟು ಚೋರಿ ಸಹಿ ಸಂಗ್ರಹ ಅಭಿಯಾನ. ಬಿಜೆಪಿ ವಾಮಮಾರ್ಗದಿಂದ ಚುನಾವಣೆ ಗೆದ್ದಿದೆ. ಅವರಿಗೆ ದಮ್ಮಿದ್ರೆ ಅಭಿವೃದ್ಧಿ ಮೇಲೆ ಚುನಾವಣೆ ಗೆಲ್ಲಲಿ. ಶಾಸಕ ಗಣೇಶ್ ಸವಾಲ್. ಮತಗಳ್ಳತನ ವಿಚಾರವಾಗಿ ಕೇಂದ್ರದ ವಿರುದ್ಧ ಹರಿಹಾಯ್ದ ಶಾಸಕ ಜೆಎನ್ ಗಣೇಶ್. ಕಂಪ್ಲಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದ ಓಟು ಚೋರಿ ಸಹಿ ಸಂಗ್ರಹ ಅಭಿಯಾನದಲ್ಲಿ ಭಾಗಿಯಾಗಿ ಮಾತನಾಡಿದ ಶಾಸಕ ಗಣೇಶ್ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರ ವಾಮಮಾರ್ಗದಿಂದ ಚುನಾವಣೆಯಲ್ಲಿ ಗೆದ್ದಿದೆ ಅಂತ ಆರೋಪಿಸಿದ್ರು. ಅವರಿಗೆ ದಮ್ಮು ಇದ್ರೆ ಅಭಿವೃದ್ಧಿ ಮೇಲೆ ಚುನಾವಣೆ ಗೆಲ್ಲಲಿ ಅಂತ ಸವಾಲ್ ಹಾಕಿದ್ದಾರೆ. ಮುಂದುವರೆದು ಮಾತನಾಡಿದ್ರು, ಇಂದು ಕೇಂದ್ರ ಸರ್ಕಾರ ಹಿಟ್ಲರ್ ಆಡಳಿತದಂತೆ ನಡೆದುಕೊಳ್ತಾ ಇದೆ. ದೇಶದಲ್ಲಿ ಲಕ್ಷಾಂತರ ಮತವನ್ನ ಕಳವು ಮಾಡಿ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ ಜಾತಿ ನಡುವೆ ಕಲಹ ಉಂಟು ಮಾಡ್ತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್, ಬ್ಲಾಕ್ ಅಧ್ಯಕ್ಷ ವಾಸಪ್ಪ, ಎಪಿಎಂಸಿ ಅಧ್ಯಕ್ಷ ಹಬೀಬ್, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಿಯಾಜ್, ಪುರಸಭೆಯ ಸದಸ್ಯ ಸಿಆರ್ ಹನುಮಂತ, ವಿರಾಂಜಲಿ, ಜಾಫರ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಪಂಚದಲ್ಲೇ ಒಂದು ಒಳ್ಳೆ ಬಲಿಷ್ಠವಾದ ಸಂವಿಧಾನ ಇರೋದು ಅದು ಭಾರತ ದೇಶದಲ್ಲಿ. ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರ ಸಂಪೂರ್ಣವಾಗಿ ವಿರೋಧ ನೀತಿ ಅನುಸರಿಸ್ತಿದೆ. ಇವತ್ತು ಇಡೀ ದೇಶದಲ್ಲಿ ತಾವೆಲ್ಲ ನೋಡಿರ್ಬೋದು, ಇವತ್ತೆಷ್ಟು 90% ಏನು ಇಡಿ ರೇಡ್ ಆಗಿದೆ ಅದು ಸಂಪೂರ್ಣವಾಗಿ ಕಾಂಗ್ರೆಸ್ ಮತ್ತು ಅದರ ಪಕ್ಷಗಳ ಮೇಲೆ ಈ ಬಿಜೆಪಿ ದಬ್ಬಾಳಿಕೆ ಮಾಡ್ತಿದೆ. ಇವತ್ತು ನ್ಯಾಯಯುತವಾಗಿ ಚುನಾವಣೆ ನಡೆದಿದ್ದ ಕರೆವಾದರೆ ಬಿಜೆಪಿ ಇಡೀ ಯಾವುದೇ ರಾಜ್ಯದಲ್ಲಿ ಬಹುಮತ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಹಿಟ್ಲರ್ ರೀತಿ ಆಡಳಿತ ನಡೆಸ್ತಿದೆ. ಯಾಕಂದರೆ ಅವ್ರ ಮಾತು ಕೇಳಿದ್ರೆ ಸರಿ, ಮಾತು ಕೇಳಿಲ್ಲ ಅಂದರೆ ಅವ್ರ ಫೋನ್ ಮೂಲಕ ದಬ್ಬಾಳಿಕೆ, ಇಲ್ಲಿದ್ರೆ ಇಡಿ ರೇಡು. ಮಹದೇವಪುರ ಕ್ಷೇತ್ರದಲ್ಲಿ ಪೂರಾ ಏನಿವತ್ತೇನು ಓಟನ್ನು ಯಾವ ರೀತಿ ಸುಮಾರು 1 ಲಕ್ಷ ಓಟು ಯಾವ ರೀತಿ ಸೃಷ್ಟಿ ಮಾಡಿ ಬಿಜೆಪಿ ಓಟ್ ಹಾಕಿರೋ ಮತ್ತು ಅವೆಲ್ಲ ನೋಡ್ಬೋದು. ಆಳಂದ ಕ್ಷೇತ್ರ, ಆಳಂದ ಕ್ಷೇತ್ರ ಕೂಡ ಇವತ್ತೇನು ಬಹಿರಂಗವಾಗಿದೆ. ಕೆಲವೊಂದು ಬಿಜೆಪಿ ಮುಖಂಡರು ಕಂಪ್ನಿಯಲ್ಲಿ ಸುಮಾರು ಕೆಲವೊಂದು ವಾರ್ಡ್ಗಳು, ನಾನು ಅದ್ರ ಬಗ್ಗೆ ಹೇಳಲ್ಲ, ಎಲ್ಲ ಆಂಧ್ರದಲ್ಲಿ 180-200 ಓಟ್ ಇರ್ತಾವ. ಅಂಥ ಓಟ್ಗಳು ತಗೊಂಬಂದು ಇಲ್ಲಿ ಓಟ್ ಮಾಡಿಸಿ ಇವಾಗೇನು ಪುರಸಭೆ ಚುನಾವಣೆ ಬಂತು, MLA ಎಲೆಕ್ಷನ್ ಬಂತು, ಆ ಟೈಮ್ನಲ್ಲಿ 180-200 ಓಟ್ಗಳು ಕೆಲವೊಂದು ವಾರ್ಡ್ಗಳಲ್ಲಿ ಹಾಕ್ಸ್ತಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ತಹಸೀಲ್ದಾರರು ಮತ್ತು ನಮ್ಮ ಚೀಫ್ ಆಫೀಸರಿಗೆ ಕೂಡ ಗಮನಕ್ಕೆ ತಗೊಂಬಂದು ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಈ ರೀತಿ ಎಲ್ಲ ಆಗ್ತಿದೆ ಅವನ್ನ ಪೂರ ಹೊರಗೆ ತೆಗೆಯುವಂಥ ಕೆಲಸ ನಾವು ಮಾಡ್ತು ಅಂತಂದು ಹೇಳ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇಡೀ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಪಕ್ಷ. ಇವತ್ತೇನು 106 ಜನ ಅವತ್ತೇನು ತ್ಯಾಗ ಬಲಿದಾನ ಮಾಡಿದಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತೇನು BJP ಅವರು ಒಂದು ಯಾವುದಾನ ದೇಶಕ್ಕೋಸ್ಕರ ಹೋರಾಟ ಮಾಡಿ ಸಾವಪ್ಪಿದಂಥ ಒಂದು ಉದಾಹರಣೆ ನೀವು ತೋರಿಸ್ಬಿಡ್ರಿ. ಚುನಾವಣೆ ಬಂತಂದರೆ ಜಾತಿ ಮಧ್ಯೆ ಹೊಡೆದಾಡಿಸಿ ಭೇದ ಭಾವ ಮಾಡಿ ಇವತ್ತೇನು ಮತದಾನ ಹಾಕಿದ ಮೇಲೆ ಕಾಣೋದೆಲ್ಲ. ಹಂಗೆ ನ್ಯಾಯಯುತವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಜನಗಳು ಆಶೀರ್ವಾದ ಮಾಡ್ತಾರೆ. ಹಾಗೆ ಈ ರೀತಿ ವಾಮಮಾರ್ಗವಾಗಿ ಹೋಗಿ ಇವತ್ತೇನು ಓಟು ಕಳ್ತನ ಮಾಡೋದು, ತೆಗೆದುಹಾಕೋದು ಇಂಥವೆಲ್ಲ ಮಾಡಬಾರ್ದು ಅಂತಂದು ಹೇಳ್ತೀವಿ. ಇಂಥ ಕೃತ್ಯಗಳನ್ನ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಸಹಿಸಮಲ್ಲ. ಅವ್ರ ದಮ್ಮಿದ್ರೆ, ಅವ್ರಿಗೇನ ಧೈರ್ಯ ಇದ್ದರೆ, ಅವ್ರಿಗೇನು ಅಭಿವೃದ್ಧಿ ಮಾಡಿವಿ ಅಂದರೆ ಅವ್ರು ನಿಜವಾಗಿ ಜನಗಳ ಮುಂದೆ ಬರಲಿ. ಚುನಾವಣೆಯಲ್ಲಿ ಜನಗಳು ಆಶೀರ್ವಾದ ತೆಗೆದು ಅವ್ರೇನು ಗೆಲ್ಲಿ ಅಂತ ನಾವು ಕೂಡ ಅದರಲ್ಲಿ ನಾವೇನು ಭೇದ ಭಾವ ಮಾಡಲ್ಲ. ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಇಡೀ ದೇಶದ ಜನತೆ ಬಿಜೆಪಿ ಸರ್ಕಾರ ಕೊಡ್ತಾರೆ ಅಂತಂದು ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಈ ಅಭಿಯಾನ ಏನು ನಡೆಯಕತ್ತೈತಿ. ಕಾಂಗ್ರೆಸ್ ಕಾರ್ಯಕರ್ತರು ಭಾಳಷ್ಟು ಗಟ್ಟಿಯಾಗಿದ್ದಾರೆ. ಕಾಂಗ್ರೆಸ್ ಅಂದರೆ ಕಾರ್ಯಕರ್ತರು, ಮುಖಂಡರು, ಯುವಕರ, ದಲಿತರ, ಬಡವರ ಎಲ್ಲ ವರ್ಗದ ಪಕ್ಷ ಅಂತಂದು ಹೇಳಿ ಮುಂದೆ ಬರುವಂಥ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ತಕ್ಕ ಪಾಠ